ಧನುಸ್ಸು ರಾಶಿ ಮಾತಿನ ಮೇಲೆ ನಿಗಾ ಇರಬೇಕು. ಇಲ್ಲದೇ ಇದ್ದರೆ ತೊಂದರೆ ಮಾಡ್ಕೊಳ್ತೀರಿ. ಅದನ್ನು ಗಮನಿಸ್ಕೊಳ್ಳಿ. ಅಕಾಲ ಭೋಜನ ಆರೋಗ್ಯದಲ್ಲಿ ಏರುಪೇರನ್ನು ಮಾಡುತ್ತೆ. ಎಷ್ಟೋ ಹೊತ್ತಿಗೆ ಊಟ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ಗಮನ ಇಲ್ಲದೇ ಇರತಕ್ಕಂಥದ್ದು ಆರೋಗ್ಯದ ವ್ಯತ್ಯಯಕ್ಕೆ ಕಾರಣವಾಗುತ್ತೆ. ಮಂಗಳ ಕಾರ್ಯದಲ್ಲಿ ಜಗಳವಾಗ್ತಕ್ಕಂಥದ್ದು ಅಥವಾ ಮನಸ್ಸಿಗೆ ಹಿಂಸೆ ಆಗ್ತಕ್ಕಂಥದ್ದು, ಅಂತಹ ಸನ್ನಿವೇಶಗಳನ್ನು, ವಾತಾವರಣವನ್ನು ಎದುರಿಸಬೇಕಾಗತ್ತೆ. ನೀವು ಮಾತನಾಡದಲೇ ಮೌನಕ್ಕೆ ಶರಣ ಹೋದರೆ ನಿಮಗೊಳ್ಳೆಯದು. ನೀವೇನಾದರೂ ಮಾತಾಡಿದ್ರಿ ನೀವು ಕೂಡ ಸಿಗಹಾಕ್ಕೊಳ್ತಕ್ಕಂತಹ ಪರಿಸ್ಥಿತಿ ಉಂಟಾಗಬಹುದು. ಸಾಲ ಮಾಡ್ತಕ್ಕಂತಹ ಪರಿಸ್ಥಿತಿ ಬರಬಹುದು. ಆದರೆ ಅದು ಒಳ್ಳೆಯ ಕಾರ್ಯಕ್ಕಾಗಿದ್ದರೆ, ಏನೋ ಸಾಧನೆಗಾಗಿದ್ದರೆ ಅಥವಾ ಇನ್ನೇನೋ ಗಳಿಸ್ಲಿಕ್ಕಾಗಿದ್ದರೆ ಖಂಡಿತ ಆ ಕೆಲಸವನ್ನು ಮಾಡಿ. ಮನೆಯಲ್ಲಿ ಹೊಂದಾಣಿಕೆ ಇರಲಿ. ದೊಡ್ಡವರು ಹೇಳಿದ್ದನ್ನು ಅಥವಾ ಚಿಕ್ಕವರ ಅಭಿಪ್ರಾಯವನ್ನು ತಿರಸ್ಕಾರ ಮಾಡುವಂಥದ್ದು ಬೇಡ. ಹಣದ ವಿಚಾರಕ್ಕೆ ಜಗಳವನ್ನು ಮಾಡಿಕೊಳ್ತೀರಿ. ದುಡ್ಡನ್ನು ಏನು ಮಾಡ್ತಾ ಇದ್ದೀಯಾ ಅಥವಾ ಏನು ಮಾಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆ ಬರಬಹುದು. ಋಣಮೋಚಕ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ, ಶ್ರವಣ ಮಾಡಿ. ಸಾಲದ ವಿಚಾರವಾಗಿ, ಹಣದ ವಿಚಾರವಾಗಿ ಇರತಕ್ಕಂತಹ ಏನು ಗೊಂದಲ ಇದೆ ಅದು ನಿವಾರಣೆಯಾಗಲಿ. ಸಕಾಲದಲ್ಲಿ ಒಳ್ಳೆಯ ಕಾರ್ಯಕ್ಕೆ ಹಣ ನಿಮಗೆ ಲಭ್ಯವಾಗಲಿ. ಶುಭವಾಗಲಿ. ಮಕರ ರಾಶಿ ಸ್ವಯಂಕೃತ ಅಪರಾಧದಿಂದ ಅಭಿವೃದ್ಧಿ ಕುಂಠಿತವಾಗುತ್ತೆ. ಅಭಿವೃದ್ಧಿಯ ಯೋಗ ಇದೆ. ನೀವು ಏಳಿಗೆಯನ್ನು ಹೊಂದೋದಕ್ಕೆ ಅವಕಾಶಗಳಿದೆ. ಆದರೆ ಸ್ವಯಂಕೃತ ಅಪರಾಧ, ನೀವೇ ಕೈಯಾರೆ ಕೆಲವು ತಪ್ಪುಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಅದು ಅಕ್ಷಮ್ಯವಾಗುತ್ತೆ. ಅದರಿಂದ ಅಭಿವೃದ್ಧಿಗೆ ಕುಂಠಿತವಾಗ್ತಕ್ಕಂಥದ್ದು. ಆಪ್ತರಿಂದ ಅಸಹಕಾರ. ಯಾರೋ ನಿಮಗೆ ತುಂಬ ಆತ್ಮೀಯರು, ಹತ್ತಿರದವರು ಅಂತ ನೀವು ಹೇಳಿಕೊಂಡು ತಿರುಗ್ತಾ ಇರ್ತೀರಿ, ಅಂಥವರೇ ನಿಮಗೆ ಯಾವುದೇ ಬೆಂಬಲಕ್ಕೆ, ನಿಮಗೆ ಸಹಕಾರ ಕೊಡೋದಕ್ಕೆ ನಿಮ್ಮ ಜೊತೆಗೆ ಬರುವುದಿಲ್ಲ. ಮನೆಯಲ್ಲಿ ವಿವಾದಗಳು ತಾರಕಕ್ಕೇರುತ್ತೆ. ಯಾವ ವಿಷಯ ಮಾತಾಡಿದರೂ ಕೂಡ ಎಲ್ಲ ಚರ್ಚೆ, ವಾದ ವಿವಾದ, ಕೊನೆಗೆ ಜಗಳದಲ್ಲಿ ಅಂತ್ಯವಾಗ್ತಕ್ಕಂಥದ್ದಾಗುತ್ತೆ. ಹಿರಿಯರ ಅವಕೃಪೆಗೆ ಒಳಗಾಗ್ತೀರಿ. ದೊಡ್ಡವರು ನಿಮಗೆ ಯಾವುದೇ ರೀತಿಯ ಕರುಣೆಯನ್ನು, ವಿಶ್ವಾಸವನ್ನು, ಪ್ರೀತಿಯನ್ನು, ವಾತ್ಸಲ್ಯವನ್ನು ತೋರಿಸೋದಿಲ್ಲ. ನಿಮ್ಮನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಅನ್ನುವಂತಹ ಭಾವನೆ ಅವರಲ್ಲಿ ಬರುವ ಹಾಗಾಗುತ್ತೆ. ಅತಿಯಾದಂತಹ ಪ್ರಯಾಣ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಸಮಾಜದಲ್ಲಿ ಟೀಕೆಗೆ ಅಥವಾ ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ಸಮಾಜದಲ್ಲಿ ಒಂದು ಸಾರಿ ಕಪ್ಪುಚುಕ್ಕೆ ಬಂತು ಅಂತಂದರೆ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಹಲವಾರು ದಿವಸಗಳು ಬೇಕಾಗುತ್ತೆ. ಆಗ ಮನಸ್ಸಿಗೆ ನಿಜವಾಗಿ ಯೋಚನೆ ಮಾಡ್ತಕ್ಕಂಥವ್ರಿಗೆ ತುಂಬ ನೋವಾಗ್ತಕ್ಕಂಥದ್ದು. ಸಂಭಾವಿತಸ್ಯ ಜಾಕೀರ್ತಿ ಮರಣಾದ ಅತಿರಿಚ್ಯತೆ ಅಂತ ಒಂದು ಉತ್ತಮವಾದಂತಹ ಮಾತು. ಅಪಕೀರ್ತಿ ಬಂತು ಅಂತಂದರೆ ನಮಗೆ ಯಾವುದೇ ರೀತಿಯ ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ನೋವು ಆಗುತ್ತೆ ಅನ್ನುವಂಥದ್ದು. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಅನಗತ್ಯವಾದಂತಹ ವಿಚಾರಕ್ಕೆ, ಚರ್ಚೆಗೆ 100 ದಾರಿ ಅಂತ ಹೇಳಿದ ಹಾಗೆ ಬೇಡದೇ ಇರತಕ್ಕಂತಹ ವಿಚಾರಗಳು, ವಿಷಯಗಳು ಕಣ್ಣು ಮುಂದೆ ಬರುತ್ತೆ. ಅದರ ಬಗ್ಗೆ ಮಾತಾಡಿ ಆಡಿ ಆಡಿ ಸಮಯವನ್ನು ಹಾಳು ಮಾಡ್ಕೊಳ್ತೀರಿ. ವಿರೋಧಿಗಳಿಂದ ಕಿರುಕುಳ ಹೆಚ್ಚಾಗುತ್ತೆ. ಶತ್ರುಗಳನ್ನು ಹೆಚ್ಚು ಮಾಡ್ಕೊಳ್ತೀರಿ. ಅವರು ಪ್ರತಿ ಹೆಜ್ಜೆಗೂ ಕೂಡ ನಿಮ್ಮನ್ನು ಹಿಂಸೆ ಮಾಡ್ತಾರೆ ಅಂತ ಅರ್ಥ. ಅಧಿಕ ಕೋಪದಿಂದ ಕೆಲಸ ಹಾಳಾಗುತ್ತೆ. ಕೋಪದಿಂದ ಏನನ್ನಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿ ನೀವು ಅಂದುಕೊಂಡಿದ್ರೆ ಅದು ನಿಮ್ಮ ಭ್ರಮೆಯಾಗಬಹುದು. ಖಂಡಿತವಾಗಿ ನಿಮ್ಮ ಕೋಪ ಯಾವ ಕೆಲಸಕ್ಕೂ ಕೂಡ ಬರುವುದಿಲ್ಲ ಅಂತ ಅರ್ಥ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಗುತ್ತೆ. ಯಾಕೆ ಅದು ಬೇಕು? ಹೊಂದಿಕೊಂಡು ಹೋಗ್ತಕ್ಕಂತಹ ವಿಚಾರ ಇದ್ದರೆ ನಿಮಗೇ ಅನುಕೂಲ ಆಗುವಂಥದ್ದಿದೆ. ಸ್ನೇಹಿತರ ಸಲಹೆ ಮಾರಕವಾಗುತ್ತೆ. ಸ್ನೇಹಿತರು ಏನೋ ಹೇಳ್ತಾರೆ, ಹೀಗೆ ಮಾಡೋ ಹಾಗೆ ಮಾಡೋ ಅಂತ, ಆ ಮಾತನ್ನೇ ಅನುಸರಿಸ್ತಾ ನೀವು ಹೋದರೆ ಅದು ನಿಮಗೆ ಮಾರಕವಾಗುತ್ತೆ, ತೊಂದರೆಗೆ ಕಾರಣವಾಗುತ್ತೆ. ವ್ಯಾವಹಾರಿಕವಾಗಿ ಬದಲಾವಣೆಯನ್ನು ಕಾಣಬಹುದು. ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತೆ. ಅದು ನಿಮಗೆ ಅನುಕೂಲಕರವಾಗಿ ನಿಮಗೆ ಪ್ರಭಾವವನ್ನು, ಫಲಿತಾಂಶವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಮನ್ಯು ಸೂಕ್ತವನ್ನು ಶ್ರವಣ ಮಾಡಿ. ಇದರಿಂದ ಕೋಪ ಕಡಿಮೆಯಾಗಲಿ, ಕೆಲಸಗಳು ಎಲ್ಲ ಸುಗಮವಾಗಿ ಆಗಲಿ ಅಂತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ತುಂಬ ಪರಿಶ್ರಮದಿಂದ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಪರಿಶ್ರಮವೇ ಅದಕ್ಕೆಲ್ಲ ಮೂಲ ಕಾರಣ ಅಂತಕ್ಕಂಥದ್ದು. ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಇಲ್ಲ. ನಿಮ್ಮಲ್ಲಿ ನಿಮ್ಮದೇ ಆದಂತಹ ವಿದ್ವತ್ತೋ ಅಥವಾ ಪ್ರತಿಭೆನೋ ಏನೋ ಇರಬಹುದು, ಬುದ್ಧಿವಂತಿಕೆ ಇದೆ, ಆದರೆ ಅದನ್ನು ಗುರುತಿಸ್ತಕ್ಕಂಥವ್ರು ಯಾರೂ ಇಲ್ಲ. ಸಮಾಜದಲ್ಲಿ ಅದಕ್ಕೆ ಮನ್ನಣೆ ಇಲ್ಲ. ಇದರಲ್ಲಿ ಸ್ವಯಂಕೃತವೂ ಇರ್ಬೋದು. ನನಗೇ ಎಲ್ಲ ಗೊತ್ತು ಅಂತ ಹೇಳಿ ತಿರ್ಕೊಂಡು ಹೋಗುವಂಥವ್ರಿಗೆ ಕೆಲವರು ಬೇಕು ಅಂತಲೇ ಆ ಅಡ್ಡಿಯನ್ನು ಮಾಡ್ತಾರೆ, ಗುರುತಿಸೋಕ್ಕೆ ಹೋಗೋದಿಲ್ಲ. ಆ ಥರದ್ದು ನಡೀಬಹುದು.
ಅಧಿಕವಾದಂತಹ ತಿರುಗಾಟ ನಿಮಗೆ ತೊಂದರೆಯನ್ನು ಮಾಡುತ್ತೆ. ನಂಬಿಕಸ್ಥರಿಂದ ಅಶಾಂತಿ, ಯಾರನ್ನ ನೀವು ನಂಬಿರ್ತೀರೋ ಅವರಿಂದ ಮನಸ್ಸಿಗೆ ಶಾಂತಿ ಇಲ್ಲದೆ ಇದ್ದ ಹಾಗೆ ಆಗ್ಬಿಡುತ್ತೆ. ಏನೋ ಮಾತಾಡ್ತಾರೆ, ಇನ್ನೇನೋ ಗಲಾಟೆ ಎಬ್ಬಿಸ್ತಾರೆ, ಅದು ಮನಸ್ಸಿಗೆ ಅಶಾಂತಿಯನ್ನು ಉಂಟು ಮಾಡುತ್ತೆ. ಅನಾವಶ್ಯಕವಾದಂತಹ ವಿಚಾರಗಳಿಂದ ದೂರ ಇರಬೇಕಾಗತ್ತೆ. ಆಗ ಮಾತ್ರ ನೆಮ್ಮದಿ ಶಾಂತಿ ನಿಮ್ಮದಾಗಬಹುದು. ತಾಳ್ಮೆ ಇರಲಿ, ಯಶಸ್ಸಿದೆ. ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಡಬೇಡಿ ಅಂತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂಬದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.